ಆಗ್ತಾ ಇದೆ. ಎಲ್ಲರದ್ದು ರಿಯಾಕ್ಷನ್ ನೋಡಿ ಭಾಳ ಖುಷಿ ಇದೆ. ಒಂದು ಕಂಪ್ಲೀಟ್ ಟೀಮ್ ವರ್ಕ್ ಆಗಿದೆ. ಡೈರೆಕ್ಟರ್ ದೇವರಾಜ್ ಪೂಜಾರಿ, ಪ್ರಶಾಂತ್ ಸಿಂಗ್ರಿ, ನಾಗರಾಜ್, ಪ್ರೊಡ್ಯೂಸರ್ ವಿಶ್ವನಾಥ್ ಎಲ್ಲ ಒಂದು ಒಳ್ಳೆಯ ಟೀಮ್ ವರ್ಕ್ ಮಾಡಿದ್ದಾರೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ಸ್ಗಳು ತುಂಬ ಚೆನ್ನಾಗಿ ಬಂದಿದ್ದಾರೆ. ಫೈಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ರಿಯಲಿ ಹ್ಯಾಪಿ. ಎಲ್ಲ ರಿಯಾಕ್ಷನ್ ನೋಡಿ ಭಾಳ ಖುಷಿಯಾಗಿದ್ದೀನಿ. ಇನ್ನು ಎಲ್ಲರೂ ನೋಡಿ ಹೇಳಬೇಕು ಹೇಗಿದೆ ಅಂತ. ಆ್ಯಕ್ಷನ್ ಆಗಿದ್ದೀರಾ ಖುಷಿ ಇದೆ. ಆಬ್ವಿಯಸ್ಲಿ ನನಗೆ ಮೊದಲಿಂದ ನನಗೆ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ. ಆ್ಯಕ್ಟಿಂಗ್ ಮಾಡೋದು ನಾನು ಮಾಸ್ಟರ್ ಕ್ಲಾಸೇ ಮಾಡ್ತಾ ಇದ್ದೀನಿ. ಯಾರು ನೋಡಿದ್ರಿಂದ ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಮೇಯ್ನಾಗಿ ನಾನೇ ಮಾಡಿದ್ರು ಆಡಿಯನ್ಸ್ ನೋಡಿ ಒಪ್ಕೋಬೇಕು. ವೈಟಿಂಗ್. ನಿಮ್ಮ ಆ್ಯಕ್ಷನ್ನ ಜನಗಳು ಮತ್ತೆ ನೋಡಿದಾಗ ಏನಿದೆ? ತುಂಬ ಖುಷಿಯಾಗಿದೆ. ಇದರಲ್ಲಿ ಆ್ಯಕ್ಷನ್ ತುಂಬ ಇಷ್ಟ. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಬಂದಿದೆ. ಕಲಾವಿದರು ಅವ್ರ ಜೊತೆ ಮಾಡಿದಂಥ ಆ್ಯಕ್ಷನ್ ಎಲ್ಲರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ರಿಯಲಿ ಹ್ಯಾಪಿ. ಈಗ ಕ್ಲಾಸ್ ಆಡಿಯನ್ಸ್ಗೆ ಈಗ ಮಾಸ್ ಆಡಿಯನ್ಸ್ಗೆ ಹಾಗೆ ಗೊತ್ತಿಲ್ಲ. ಇದು ಸಿನಿಮಾ ಇವತ್ತು ನೋಡಿ ಫಸ್ಟ್ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಕ್ಯೂರಿಯಸ್ ಇದ್ದೀನಿ, ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಬಿಕಾಸ್ ಕಂಪ್ಲೀಟ್ ಒಂದು ಒಳ್ಳೆ ಟೀಮ್ ವರ್ಕ್ ಆಗಿದೆ. ಆ್ಯಂಡ್ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಹೆಮ್ಮೆ ಕಥೆ ಇದು. ಸೊ ಹಾಗಾಗಿ ತುಂಬ ಕ್ಯೂರಿಯಸ್ ಇದ್ದೀನಿ. ಆ್ಯಂಡ್ ತುಂಬ ಕಾನ್ಫಿಡೆಂಟ್ ಕೂಡ ಇದೆ. ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಹೌದಾ? ಒಳ್ಳೆ ಡೈರೆಕ್ಟರ್ ದೇವರಾಜ್ ಪೂಜಾರಿ ಮತ್ತು ಅವ್ರ ತಂಡ ಅವರಿಗೆ ಕ್ರೆಡಿಟ್ಸ್ ತರಬೇಕಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವಾಗ ಇದ್ರಲ್ಲಿ ಬಂದು ನೋಡಿದೆ ಆ ಬಾಡಿ ಆ ಫಿಟ್ನೆಸ್ ಎಲ್ಲ ನೋಡಿ ಅಣ್ಣ ಸೆಕೆಂಡ್ ಹಾಫ್ಗೆ ಒಬ್ರು ಬರ್ತಾರೆ, ಸೆಕೆಂಡ್ ಪಾರ್ಟ್ 2ಗೆ ನೀವು ಪೈಪೋಟಿ ಕೊಡೋ ಅಂತ ಆ ಥರ ಫೈಟ್ ಕೂಡ ಇರುತ್ತೆ. ಯಾಕೆಂದರೆ ಫೆಬ್ರವರಿ ಮಂತಲ್ಲಿ ಇವ್ರದ್ದೆಲ್ಲ ಲವ್ ಸಿನಿಮಾ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಅದನ್ನ ಲವ್ ಸಿನಿಮಾನೇ ಇದಂತ ಅಂದ್ಕೊಂಡ್ರೆ ಬರಬೇಡಿ. ಕಂಪ್ಲೀಟ್ ಹಾಲಿವುಡ್ ಮೂವಿ ನೀವು ಆ್ಯಕ್ಷನ್ ಸಿನಿಮಾ ನೋಡ್ಬೇಕಂದ್ರೆ ಮಾತ್ರ ಈ ಸಿನಿಮಾ ಬನ್ನಿ. ಯಾಕಂದರೆ ಆ ಪವರ್ ಇದೆ ಪೃಥ್ವಿ ಅಣ್ಣನ ಹತ್ರ. ಚೆನ್ನಾಗಿ ಮಾಡಿದ್ದಾರೆ ಅಣ್ಣ. ಕನ್ನಡಕ್ಕೆ ಒಬ್ಬರು ಮಾಸ್ ಹೀರೋ ಸಿಕ್ಕಿದ್ರು. ಆಗಲಿ ನೀವು ಹೇಳಿದಾಗ ಖುಷಿ ಆಯ್ತಣ್ಣ. ಆದರೆ ಖುಷಿ. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಯಲ್ಲಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡುವಂಥ ಕಲಾವಿದರಲ್ಲಿ ಒಬ್ಬರು ಅಂದರೆ ಅದು ಪೃಥ್ವಿ ಅಂಬರ್ ಅಂತ ಹೇಳ್ಬೋದು. ಇಷ್ಟು ದಿನ ಬರೀ ಲವ್ ಕ್ಲಾಸ್ ಆಗಿ ಫಿಲಮ್ ಮಾಡ್ತಿರೋ ದಿಯಾ ಆಗಿರ್ಬೋದು, ಜೂನಿ ಆಗಿರ್ಬೋದು, ಅಥವಾ ಹಿಂದೆ ಬಂದ ಕೆಲವು ಸಿನಿಮಾಗಳಾಗಿರ್ಬೋದು ತುಳುನಾಡಿನ ನಟ ಅಂತ ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಇನ್ಮೇಲಿಂದ ಕನ್ನಡ ನಾಡಿನ ಅತ್ಯುತ್ತಮ ಪ್ರಖ್ಯಾತಿಯ ನಟ ಇವ್ರು ಆಗ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಒಂದು ಮಾಸ್ ಸ್ಟೈಲಲ್ಲಿ ಈ ಥರ ಮಾಡ್ದಂತ ನನಗಂತೂ ಗೊತ್ತಿರಲಿಲ್ಲ. ಒಂದು ಕ್ಲಾಸಾಗಿ ಒಂದು ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿಗೆ ಆಳಕ್ಕೆ ಇಳಿದ್ಬಿಡ್ತಿದ್ರು ಪ್ರೀತಿ ಮುಖಾಂತರ. ಇವಾಗ ಮಾಸ್ ಮುಖಾಂತರ ಇಳಿದಿದ್ದಾರೆ. ಪಕ್ಕ ಇವ್ರಿಗೆ ನೆಕ್ಸ್ಟು ಒಂದು ಸ್ಟಾರ್, ನ್ಯಾಚುರಲ್ ಸ್ಟಾರ್ ಅಂತ ಕನ್ನಡ ಇಂಡಸ್ಟ್ರಿ ಇದ್ರೆ ಅದು ಪೃಥ್ವಿ ಅಂಬರ್ ಅವರು. ನ್ಯಾಚುರಲ್ ಸ್ಟಾರ್ ಕೊಟ್ಟ. ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಸ್ಯಾಂಡಲ್ವುಡ್ಗೆ ರಿತಿಕ್ ರೋಷನ್ ಒಳ್ಳೇದಾಗಲಿ. ಥ್ಯಾಂಕ್ ಯು.